ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಂದು ಡಿಶ್ ವಾಶು. ನಾನು ಹಬ್ಬದಲ್ಲೇ ಹೇಳಿದ್ದೆ, ಯುಗಾದಿ ಹಬ್ಬದ ದಿನ ಶಾಪಿಂಗ್ ಹೋಗಿದ್ವಿ ಅಂತ. ಆವತ್ತು ಅಮೌಂಟೆಲ್ಲ ಪೇ ಮಾಡಿ ಬಂದಿದ್ದಕ್ಕೆ ನಿನ್ನೆ ನಮಗೆ ಡೆಲಿವರಿ ಆಯಿತು. ಇವತ್ತು ಅವ್ರು ಬಂದು ಮ್ಯಾನ್ಯುವಲ್ ಆಗಿ ಎಲ್ಲ ಡೀಟೇಲ್ಸ್ ಹೇಳ್ತಾ ಇದ್ದಾರೆ. ನಾನು ನೆಕ್ಸ್ಟ್ ಅವ್ರ ಕಂಟಿನ್ಯೂಷನ್ ಅವ್ರೇನು ಹೇಳ್ತಾರೆ ಅದನ್ನು ಹಾಗೆ ವಿಡಿಯೋ ಕಂಟಿನ್ಯೂಷನ್ ಮಾಡ್ತೀನಿ. ನಾನು ಕಂಪ್ನಿ ತೊಗೊಂಡಿರೋದು LG ಕಂಪ್ನಿದು. ನಿಮಗೆ ಡೀಟೇಲ್ಸಾಗಿ ಅವರೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ನೀವು ನೋಡ್ಬೋದು ಪೂರ್ತಿ ವಿಡಿಯೋ. ನೆಕ್ಸ್ಟ್ ನಾನು ಆಮೇಲೆ ಅದನ್ನು ಹೆಂಗೆ ಬಳಸಿದ್ಮೇಲೆ ನನಗೇನು ಅನ್ನಿಸ್ತು ಅಂತ ನಾನು ಹೇಳ್ತೀನಿ. ಇದು ಮುಂಚೆ ಕೂಡ ನಾನು ಹೇಳಿದ್ದೆ, ಡಿಶ್ ವಾಶ್ ಯೂಸ್ ಮಾಡೋದಕ್ಕೆ ತುಂಬ ಏನಂತ ತುಂಬ ಹೆಚ್ಚಿಗೆ ಏನು ಪಾತ್ರೆ ಕೂಡ ಹಿಡಿಯಲ್ಲ, ಬಟ್ ಪ್ಲೇಟ್ಸು ಆ ಥರ ಎಲ್ಲ ಹಿಡಿಯುತ್ತೆ ಅಂತ ನೋಡಬೇಕು ಇವಾಗ ಏನು ಅನಿಸುತ್ತೆ ಅಂತ. ಅದ್ರ ಮೇಲೆ ನಾನು ಕೂಡ ಒಂದು ಸಾರಿ 2-3 ಸರಿ ಬಳಸ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮಗೆ. ಇದು ಹೇಳಲ್ಲ ಇನ್ನೊಂದ್ಸಲ. ಇಲ್ಲಿ ಸ್ಪೂನ್ಗಳೆಲ್ಲ ಇಟ್ಕೊತೀನಿ ಅಂದರೆ ಇಟ್ಕೊಳ್ಳಿ, ಇದು ಅಷ್ಟೇ. ಇಲ್ಲ ಅಂದರೆ ಕ್ಲೋಸ್ ಮಾಡಿ ಈ ಥರ ಇಟ್ಕೊಳ್ಳಿ. ಇಲ್ಲಿ ಪ್ಲೇಟ್ಗಳು ಕಡಾಯಿಗಳು ಮಾಮೂಲಿ ಪ್ಲೇಟ್ಗಳು ಇಟ್ಕೋಬೋದು. ನೀವು ಯಾವುದೇ ಗ್ಲಾಸ್ ಏನಾದರೂ ಇಡ್ತೀನಿ ಅಂದರೆ ಈ ಥರ ಇರೋದನ್ನ ಹಿಂಗೆ ಇಡಬೇಕು, ಉಲ್ಟಾ ಇಡಬೇಕು. ಯಾವುದನ್ನು ಸೀದಾ ಇಡಬೇಡ್ದು, ಉಲ್ಟಾ ಇಡಬೇಕು. ಓಕೆ, ಕ್ಲೋಸ್ ಮಾಡ್ಕೊಳ್ಳಿ. ಎಲ್ಲ ಇಟ್ಟಾದಮೇಲೆ ಒಂದ್ಸಲ ಫ್ಯಾನ್ನ ಹಿಂಗೆ ಈಸಿಯಾಗಿ ರೊಟೇಟ್ ಮಾಡಬೇಕು. ಏನಾದರೂ ರೊಟೇಟ್ ಆಗ್ತಿಲ್ಲ, ತಡ್ಕೋತಿದೆ ಅಂತಂದರೆ ಯಾವ್ದು ತಡ್ಕೋತಿದೆ ಅದನ್ನು ಸರಿ ಮಾಡಿ ಮತ್ತೆ ತೊಳಬೇಕು. ಓಕೆ, ಆ ಫ್ಯಾನ್ ರೊಟೇಟ್ ಆಗಿಲ್ಲ ಅಂದರೆ ವಾಷಿಂಗ್ ಕ್ವಾಲಿಟಿ ಬರೋಲ್ಲ. ಇಲ್ಲಿ ಕೂಡ ಕಡಾಯಿ, ಕುಕ್ಕರ್, ದೊಡ್ಡ ಐಟಮ್ ಏನಾದರೂ ಇಟ್ಕೊತೀನಿ ಅಂದರೆ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಪ್ಲೇಟ್ ಇಡ್ತೀನಿ ಅಂದರೆ ಈ ಥರ ಓಪನ್ ಮಾಡಿ ಇಟ್ಕೋಬೋದು. ಓಕೆ, ಇದೊಂದು ಮಾತ್ರ ನೀವು ಫೋಲ್ಡ್ ಮಾಡ್ಬೋದು, ಇದು ಮಾಡೋಕ್ಕಾಗಲ್ಲ. ಓಕೆ, ಕ್ಲೋಸ್ ಮಾಡ್ಕೊಳ್ಳಿ. ಒಳಗಡೆ ಇದು ರಿಮೂವಬಲ್. ರಿಮೂವಬಲ್. ಒಳಗಡೆ ಎಲ್ಲ ಇಟ್ಟಾದ್ಮೇಲೆ ಕೆಳಗಡೆ ಕೂಡ ಒಂದು ಫ್ಯಾನ್ ಇದೆ, ಅದನ್ನು ಕೂಡ ಈಸಿಯಾಗಿ ರೊಟೇಟ್ ಮಾಡಬೇಕು. ಅದೇನಾದರೂ ರೊಟೇಟ್ ಆಗ್ತಿಲ್ಲ, ಏನೋ ತಡೀತಿದೆ ಅಂತಂದರೆ ಚೆಕ್ ಮಾಡಬೇಕು. ಪ್ರತಿ ಸಲ ನೀವು 2 ಫ್ಯಾನ್ನ ಈಸಿಯಾಗಿ ರೊಟೇಟ್ ಮಾಡಿ ರನ್ ಮಾಡಬೇಕು. ಏನಾದರೂ ರನ್ ಆಗ್ತಿಲ್ಲ ಫ್ಯಾನು ಈಸಿಯಾಗಿ ಅಂತಂದರೆ ಏನು ಸ್ಟಕ್ ಆಗ್ತಿದೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದು ಬಂದು ಡಸ್ಟ್ ಕಲೆಕ್ಟರ್ ಒಳಗಡೆ ಇರೋದು. ಇದು ನಿಮಗೆ 2-3 ವಾಶ್ಗೆ ಒಂದ್ಸಲ ನೀವು ಕ್ಲೀನ್ ಮಾಡ್ಕೊಳ್ಳಿ. ಆರೋ ಮರಕ್ಕೆ ನಿಮ್ಗೆ ಆ ಕಡೆ ಬರ್ತಿದೆ, ಬಟ್ ಈ ಕಡೆ ರೊಟೇಟ್ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ, ಮತ್ತು ಅಲ್ಲೇನಾದರೂ ಇದ್ದರೆ ಈ ರೈಸು ಮತ್ತು ವೆಜಿಟೇಬಲ್ ಏನಾದರೂ ಇತ್ತು ಅಂದರೆ ಕಲೆಕ್ಟ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ಅದೇ ಥರ. ಇದು ಬಂದು ಸಾಲ್ಟ್ ಫಿಲ್ ಮಾಡೋದಕ್ಕೆ. ಇದು ಒಂದ್ಸಲ ನೀವು ಫಸ್ಟ್ ಟೈಮು 1 ಲೀಟ್ರ್ ವಾಟ್ರು 1 kg ಸಾಲ್ಟ್ ಹಾಕೋಬೇಕು. ನೆಕ್ಸ್ಟ್ ಟೈಮಿಂದ ವಾಟ್ರ್ ಹಾಕೋ ಅವಶ್ಯಕತೆ ಇಲ್ಲ, ಬರೀ ಸಾಲ್ಟ್ ಮಾತ್ರ ಹಾಕ್ಕೊಳ್ಳಿ. ಓಪನ್ ಮಾಡಿದ್ರೆ ಬರುತ್ತೆ. ಈ ನಾಬಲ್ಲಿ ನೀವು ವಾಟ್ರ್ ಮತ್ತು ಸಾಲ್ಟನ್ನು ಫಿಲ್ ಮಾಡ್ಕೋಬೋದು ಇದರಲ್ಲಿ. ಓಕೆ, ಇದು ಡಿಶ್ ವಾಷರ್ಗೆ ಸಾಲ್ಟ್ ಬರುತ್ತೆ, ತೋರಿಸ್ತೀನಿ. ಅದನ್ನು ಹಾಕ್ಕೊಳ್ಳಿ. ಫಸ್ಟ್ ಟೈಮು 1 kg ಸಾಲ್ಟ್ ಹಾಕಿ ಮತ್ತೆ 1 ಲೀಟ್ರ್ ವಾಟ್ರ್ ಹಾಕಿ. ನೆಕ್ಸ್ಟ್ ಟೈಮ್ ಇನ್ಯಾವತ್ತೂ ವಾಟ್ರ್ ಹಾಕೋ ಅವಶ್ಯಕತೆ ಇಲ್ಲ, ಒಳಗಡೆನೇ ಇರುತ್ತೆ. ಬರೀ ಸಾಲ್ಟ್ ಮಾತ್ರ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಎಂಟಿ ಆದಾಗ ಇಂಡಿಕೇಟರ್ ಬರುತ್ತೆ, ತೋರಿಸ್ತೀನಿ. ಆ ಥರ ಹಾಕ್ಕೊಂಡು ಹೋಗಿ. ಒಳಗಡೆ ಹಾಕ್ಕೊಳ್ಳಿ. ಪವರ್ ಆನ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ ನಿಮಗೆ ಈಕೋ ಸೆಲೆಕ್ಟ್ ಆಗುತ್ತೆ. ಈಕೋ ಅಂದರೆ ಪವರ್ ವಾಟರ್ ಕಮ್ಮಿ ತೊಗೊಳೋದಕ್ಕೆ ಈಕೋ. ನೆಕ್ಸ್ಟು ಆಟೋದಲ್ಲಿ ಎಲ್ಲ ವೆಜಸ್ಸು ಮಿಕ್ಸ್ ಮಾಡಿಟ್ರೆ ನೀವು ಆಟೋ ಯೂಸ್ ಮಾಡ್ಕೋಬೋದು. ಇಂಟೆನ್ಸಿವ್ ಇದರಲ್ಲಿ ನೀವು ಜಾಸ್ತಿ ನಾನ್ ವೆಜ್ ಐಟಮು, ಸ್ಟೈನ್ಸ್ ಐಟಮು ಆ ಥರದ್ದೆಲ್ಲ ಜಾಸ್ತಿ ಜಿಡ್ಡಿರೋ ಐಟಮ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಡೆಲಿಕೇಟ್ಸಲ್ಲಿ ಗ್ಲಾಸ್ ಐಟಮು, ಬೋರೋಸಿಲ್ ಐಟಮು, ಸಿರಮಿಕ್ ಐಟಮ್ ಎಲ್ಲ ಇತ್ತು ಅಂದರೆ ಯೂಸ್ ಮಾಡ್ಕೋಬೋದು. ನಾನ್ ಸ್ಟಿಕ್ ತವ ಎಲ್ಲ. ರಿಫ್ರೆಶ್, ಈಗ ಆಲ್ರೆಡಿ ವಾಶ್ ಮಾಡಿ ನಾವು ಕಬೋರ್ಡಲ್ಲಿ ಇಟ್ಟಿರ್ತೀವಿ, ಸ್ವಲ್ಪ ಟೆಸ್ಟ್ ಇರುತ್ತೆ, ಅದನ್ನು ನೀರಾಗಿ ವಾಶ್ ಮಾಡ್ತೀವಲ್ವ, ಆ ಥರ ಜಸ್ಟ್ ರಿಫ್ರೆಶ್ಗೆ. ಇದಕ್ಕೆಲ್ಲ ಪೌಡ್ರ್ ಹಾಕೋ ಅವಶ್ಯಕತೆ ಇಲ್ಲ. ಈಕೋ ಪವರ್ ವಾಟರ್ ಕಮ್ಮಿ ತೊಗೊಳುತ್ತೆ. ಟರ್ಬೋ ವಾಶು, ಈಗ ನಾರ್ಮಲಾಗಿ ಜಾಸ್ತಿ ಗಲೀಜಿಲ್ಲ, ನಾರ್ಮಲ್ ವಾಶ್ ತುಂಬ ಸಿಂಪಲ್ ಆಗಿದೆ ಅಂತಂದರೆ 1 hour 40 minutes ಇಟ್ಕೋಬೋದು. ನೀವು ಬೇರೆ ಎಲ್ಲ ಟೈಮಿಂಗ್ಸ್ ನಿಮಗೆ 3 hours ತೊಗೊಳುತ್ತೆ, ಇದು ಮಾತ್ರ 1 hour 40 minutes ತೊಗೊಳುತ್ತೆ. ಡೌನ್ಲೋಡ್ ಸೈಕಲ್ P1 ಅಂತ ಬರುತ್ತೆ, ಬರೀ ಪ್ಲೇಟ್ಗಳು. ಈಗ ಈವ್ನಿಂಗು ಸ್ನ್ಯಾಕ್ಸ್ ಪ್ಲೇಟು ಇಲ್ಲ ಊಟ ಮಾಡಿರೋ ಪ್ಲೇಟ್ಗಳೆಲ್ಲ ಇತ್ತು ಅಂದರೆ P1ನಲ್ಲಿ ಬರೀ ಪ್ಲೇಟ್ ಯೂಸ್ ಮಾಡ್ಕೋಬೋದು. ಇದಿಷ್ಟು ಆಪ್ಷನು, ಇದಿಷ್ಟು ಅಡಿಷ್ನಲ್ ಆಪ್ಷನು. ಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೋಬೋದು, ಬೇಡ ಅಂದರೆ ಬೇಡ. ಇನ್ ಕೇಸ್ ಈಗ ನೀವು ಆಟೋದಲ್ಲಿ ಇಟ್ಟಿರ್ತೀರ, ಇಲ್ಲಿ ಡ್ಯೂಯಲ್ ಝೋನ್ ಅಂತಿದೆ. ಡ್ಯೂಯಲ್ ಝೋನ್ ಬಂದು ಮೇಲೆ ಕೆಳಗಡೆ 2 ಫ್ಯಾನ್ ತೋರಿಸೋದ್ನಲ್ಲ, ಅದು ಒಂದು ರೊಟೇಟ್ ಆದಮೇಲೆ ಇನ್ನೊಂದು ರೊಟೇಟ್ ಆಗುತ್ತೆ. ಈ ಡ್ಯೂಯಲ್ ಝೋನ್ ಸೆಲೆಕ್ಟ್ ಮಾಡಿದ್ರೆ 2 ಒಟ್ಟಿಗೆ ಸ್ಪೀಡಾಗಿ ರೊಟೇಟ್ ಆಗುತ್ತೆ. ಈಗ ನಾವು ನೈಟ್ ಊಟ ಮಾಡಿರ್ತೀವಿ, ಬೆಳಗ್ಗೆ ಒಳಗೂ ನೀರಿರಲ್ಲ, ಗಟ್ಟಿ ಆಗಿಬಿಟ್ಟಿರುತ್ತೆ, ಆ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ಹಾಫ್ ಲೋಡು, ಮೇಲ್ಗಡೆ ರ್ಯಾಕ್ ಯೂಸ್ ಮಾಡ್ತೀನಿ ಅಂದರೆ ಮೇಲ್ಗಡೆ ರ್ಯಾಕ್ ಸಿಂಬಲ್ ತೋರಿಸುತ್ತೆ. ನೆಕ್ಸ್ಟ್ ಪ್ರೆಸ್ ಮಾಡಿದ್ರೆ ಕೆಳಗಡೆ ರ್ಯಾಕ್ ಯೂಸ್ ಮಾಡಿ ಸಿಂಬಲ್ ತೋರಿಸುತ್ತೆ. ಬಟ್ ನಿಮಗೆ ಒಂದೊಂದು ರ್ಯಾಕ್ ಯೂಸ್ ಮಾಡಿದ್ರೂ ಅದೇ ಟೈಮಿಂಗ್ ತಗೊಳುತ್ತೆ. ಮಾಡ್ತೀನಿರೋ ಒಂದೊಂದು ರ್ಯಾಕ್ ಯೂಸ್ ಮಾಡಿದ್ರೆ ಒಂದೊಂದು ರ್ಯಾಕ್ ಸಿಂಬಲ್ ತೋರಿಸುತ್ತೆ. ನೀವು 2 ರ್ಯಾಕ್ ಫಿಲ್ ಮಾಡಿಕೊಂಡೇ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಈಗ ಟೈಮಿಂಗ್ಸ್ ನಿಮಗೆ ಜಾಸ್ತಿ ಆಗುತ್ತೆ. ಈಗ 1 ರ್ಯಾಕ್ ಯೂಸ್ ಮಾಡಿದ್ರೂ ನಿಮಗೆ 3 hours ತಗೊಳುತ್ತೆ, 2 ರ್ಯಾಕ್ ಯೂಸ್ ಮಾಡಿದ್ರು 3 hours ತಗೊಳುತ್ತೆ. ಹಂಗಾಗಿ ಫಿಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಎನರ್ಜಿ ಸೇವರ್ ಬಂದು ಬೇರೆ ಈಕೋದಲ್ಲಿ ಮಾತ್ರ ಸೆಲೆಕ್ಟ್ ಆಗುತ್ತೆ.
ಇನ್ನೂ ಎನರ್ಜಿನ ಪವರ ಸೇವ್ ಮಾಡಬೇಕು ಅಂದರೆ ಎನರ್ಜಿ ಸೇವ್ ಮಾಡ್ಕೋಬೋದು. ಸ್ಟೀಮು ಈಗ ನೋಡಿ ಇಂಟೆನ್ಸಿವ್ ಡೆಲಿಕೇಟ್ಸಲ್ಲಿ ಇಂಟೆನ್ಸಿವ್ ಎಲ್ಲ ಡಿಫಾಲ್ಟು ಸ್ಟೀಮ್ ಆನ್ ಆಗಿಬಿಡುತ್ತೆ. ಓಕೆ, ನಿಮಗೆ ಆಟೋದಲ್ಲೇ ಆಗ್ಬೋದು, ಇಲ್ಲ ಟರ್ಬೋದಲ್ಲಿ, ಈಕೋದಲ್ಲಿ ಯಾವುದ್ರಲ್ಲಾದರೂ ನಿಮಗೆ ಸ್ಟೀಮ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. 20 ಮಿನಿಟ್ಸ್ ಟೈಮಿಂಗ್ ಜಾಸ್ತಿ ಆಗುತ್ತೆ. ಓಕೆ, ಹೈ ಟೆಂಪ್ರೇಚರು ಈಗ ಟ್ಯಾಪಿಂದ ಏನು ಟೆಂಪ್ರೇಚರಲ್ಲಿ ವಾಟರ್ ಬರುತ್ತೋ ಅದರಲ್ಲಿ ವಾಶ್ ಮಾಡ್ತಾ ಇರುತ್ತೆ. ಹೈ ಟೆಂಪ್ರೇಚರ್ ಸೆಲೆಕ್ಟ್ ಮಾಡಿದ್ರೆ 70 ಡಿಗ್ರಿವರೆಗೂ ಒಳಗಡೆ ಹೀಟ್ ಮಾಡಿ ಬಿಸಿ ಮಾಡಿ ಆಮೇಲೆ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಎಕ್ಸ್ಟ್ರಾ ಡ್ರೈ. ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ಗೂ ಇದು ಸೆಲೆಕ್ಟ್ ಇರಬೇಕು. ಇಲ್ಲಾಂದರೆ ನಿಮಗೆ ಪಾತ್ರೆಗಳ ಮೇಲೆ ವೈಟ್ ನೀರು ನಿಂತ್ಕೊಂಡ್ರೆ ವೈಟ್ ಪ್ಯಾಚಸ್ ಬರುತ್ತಲ್ಲ, ಆ ಥರ ಇದು ಬರುತ್ತೆ. ಇದು ಎಲ್ಲ ಆಪ್ಷನಲ್ಲಿ ಸೆಲೆಕ್ಟ್ ಇರಬೇಕು. ಲಾಸ್ಟಲ್ಲಿ ಡ್ರೈ ಮಾಡೋ ಅದೆಲ್ಲ ನೀರೆಲ್ಲ ರಿಮೂವ್ ಮಾಡೋದೇ ಈ ಎಕ್ಸ್ಟ್ರಾ ಡ್ರೈ. ಓಕೆ, ಟೈಮ್ ಡಿಲೇ 1 ಅವರಿಂದ ನಿಮಗೆ 12 ಅವರ್ಸ್ವರೆಗೂ ಇರುತ್ತೆ. ನೀವು ಎಷ್ಟು ಅವರ್ಸ್ ಬೇಕು ಸೆಲೆಕ್ಟ್ ಮಾಡಿ, ಇಲ್ಲ ನೈಟ್ಗೆ ಇಟ್ಟು ಬೆಳಗಿನ ಜಾವ ಬೇಕು ಅಂದ್ರೆ ಒಂದು ಎಷ್ಟು ಬೇಕು ಅಷ್ಟು ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಒಂದು 4 ಅವರ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದೇ ಸ್ಟಾರ್ಟ್ ಆಗುತ್ತೆ, ಅಲಾರಾಮ್ ಥರ. ಓಕೆ, ಮತ್ತು ಇದು ಸ್ಟಾರ್ಟ್ ಬಟನ್. ಈಗ ನೋಡಿ ನೀವು ಯಾವ್ದಾರು ಸೆಲೆಕ್ಟ್ ಮಾಡಿರ್ತೀರಾ, ಈಗ ಇದು ಬ್ಲಿಂಕ್ ಆಗ್ತಿದೆ, ಹೋಗಿ ಬರ್ತಿದೆ. ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬ್ಲಿಂಕ್ ಆಗಲ್ಲ, ಅಂದರೆ ಸ್ಟಾಪ್ ಆಗಿಬಿಡುತ್ತೆ, ಟೈಮಿಂಗ್ಸ್ ಮೈನಸ್ ಆಗ್ತಾ ಬರುತ್ತೆ. ಇದು ವಾಷಿಂಗ್ ಮಿಷಿನ್ ಥರ ನಿಮಗೆ ರೊಟೇಟ್ ಆಗೋದು ಗೊತ್ತಾಗೋದು ಅದು ಗೊತ್ತಾಗಲ್ಲ. 7 ಮಿನಿಟ್ಸ್ವರೆಗೂ ಒಳಗಡೆ ಟ್ಯಾಂಕ್ ಇರುತ್ತೆ. ಟ್ಯಾಂಕ್ ಒಳಗಡೆ 7 ಮಿನಿಟ್ಸ್ವರೆಗೂ ನೀರು ಸ್ಟೋರ್ ಮಾಡಿಕೊಂಡು ಆಮೇಲೆ ನೀರ ಫ್ಯಾನ್ಗಳಲ್ಲಿ ಸ್ಪ್ರೇ ಮಾಡ್ತಾ ಇರುತ್ತೆ. ಅವಾಗ ನಿಮಗೆ ನೀರು ಬಿಡೋ ಸೌಂಡ್ ಬರುತ್ತೆ ಅಷ್ಟೇ, ಮಿಕ್ಕಿದೇನಿಲ್ಲ. ಆ್ಯಂಡ್ ಇದೊಂದು ಏನು ಬೆನಿಫಿಟ್ಸು ಅಂದರೆ ವಾಷಿಂಗ್ ಮಿಷಿನ್ ಥರ ಡೋರ್ ಲಾಕ್ ಆಗಲ್ಲ. ಯಾವಾಗ ಬೇಕಾದ್ರೂ ಓಪನ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡ್ಕೋಬೋದು. ಈಗ ಏನಾದರೂ ರನ್ ಆಗ್ತಿದ್ದಾಗ ನೀವು ಪಾಸ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಓಪನ್ ಮಾಡಿದ್ರೆ ಸಾಕು, ಪಾಸ್ ಆಗಿಬಿಡುತ್ತೆ. ಓಕೆ, ನೀರು ಬೀಳ್ತಿದ್ರು ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಇಲ್ಲ ಚಿಕ್ಕ ಏನಾದ್ರು ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಸುಮ್ಮನೆ ಜಸ್ಟಿಂಗ್ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಕ್ಲೋಸ್ ಮಾಡೋದು ನಿಮ್ಮ ಇನ್ ಟೈಮಿಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದಿಷ್ಟು ಫ್ಯೂಚರು. ಮಿಷಿನ್ಗೆ 2 ಇಯರ್ಸ್ ವ್ಯಾರಂಟಿ ಇರುತ್ತೆ, ಮೋಟ್ರಿಗೆ 10 ಇಯರ್ಸ್ ವ್ಯಾರಂಟಿ ಇರುತ್ತೆ. ನಮ್ಮದು ಮಾಡಲಲ್ಲೇ ಇದರಲ್ಲೇ ಇರುತ್ತೆ, ಕಂಪ್ನಿ ಇದೆ, ನಮಗೆ 10 ವರ್ಷ ಇರುತ್ತೆ. ಇದು ನಿಮಗೆ ಕೆಲವೊಂದು ಚಿಕ್ಕ ಮಕ್ಕಳು ಸ್ಪೂನ್ ಎಲ್ಲ ಇರುತ್ತೆ, ಮತ್ತು ಚಾಕುಗಳಿರುತ್ತೆ ಚಿಕ್ಕದು, ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ. ಯಾಕೆಂದರೆ ಅಲ್ಲಿ ಇಟ್ಟರೆ ರ್ಯಾಕ್ ಹೋಲ್ ದೊಡ್ಡದಿರೋದ್ರಿಂದ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅಂತ. ಇದು ನಿಮ್ಗೆ ಅವಶ್ಯಕತೆ ಇದ್ದರೆ ಇಟ್ಕೊಳ್ಳಿ, ಇದೆಲ್ಲ ಬೇಡ ಅಂದರೆ ಬೇಡ. ಯಾಕೆಂದರೆ ಇದು ಇಟ್ಟರೆ ಇದೇ ಅರ್ಧ ಸ್ಪೇಸ್ ತೊಗೊಳುತ್ತೆ, ಅದಕ್ಕೋಸ್ಕರ ಆಚೆ ಇಟ್ಟಿರ್ತೀವಿ. ನೀವು ಬೇಕು ಅಂದರೆ ಯೂಸ್ ಮಾಡ್ಕೋ, ಚಿಕ್ಕ ಸ್ಪೂನ್ ಒಳಗಡೆ ಎಲ್ಲ ಇಟ್ಬಿಟ್ಟು ಹಾಕೋಬೋದು. ಇದು ನಾಜಲ್ ನಿಮಗೆ ಸಾಲ್ಟು ವಾಟ್ರು ಸೈಡ್ ಫಿಲ್ ಮಾಡ್ಕೊಳ್ಳೋಕೆ ಯೂಸ್. ಬೇರೆ ನಿಮಗೆ ಆ್ಯಪ್ ಬರುತ್ತೆ, ಅದನ್ನು ಕನೆಕ್ಟ್ ಯೂಸ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಆ್ಯಪಲ್ಲಿ ಓನ್ಲಿ ಮಾನಿಟ್ರ್ ಮಾಡ್ಬೋದು ಅಷ್ಟೇ. ಎಷ್ಟು ಯಾವ ಆಪ್ಷನ್ಸ್ ನಡೀತಿದೆ, ಎಷ್ಟು ಟೈಮಿಂಗ್ಸ್ ರಿಮೈನಿಂಗ್ ಇದೆ ಅಂತ ನೋಡ್ಬೋದು. ನೀವು ಆಪ್ಷನ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿ. ಓಕೆ, ವಾಷಿಂಗ್ ಮಿಷಿನಲ್ಲಾದರೆ ಸ್ಟಾರ್ಟ್ ಮಾಡೋ ಆಪ್ಷನ್ಸ್ ಇದೆ, ಆಪ್ಷನ್ ಎಲ್ಲ ಸೆಲೆಕ್ಟ್ ಮಾಡ್ಬೋದು. ಇದರಲ್ಲಿ ಓನ್ಲಿ ಮಾನಿಟ್ರ್ ಮಾಡೋದು. ಬಂದು ಪೌಡ್ರು, ಈಗ ನೀವು ವಾಷಿಂಗ್ ಮಿಷಿನ್ಗೆ ಯಾವ ಥರ ಯೂಸ್ ಮಾಡ್ತೀರೋ ಇದಕ್ಕೆ ಬೇರೆ ಥರ ಪೌಡ್ರು ಬರುತ್ತೆ. ಈ ಪೌಡ್ರು ಎವ್ರಿ ವಾಶ್ ಹಾಕಬೇಕು. ಓಕೆ, ಇಲ್ಲಿ ನೀವು 15 ಮತ್ತು 25 ಅಂತಿದೆ. 1 ರ್ಯಾಕ್ ಯೂಸ್ ಮಾಡಿದ್ರೆ 15, 2 ರ್ಯಾಕ್ ಯೂಸ್ ಮಾಡಿದ್ರೆ 25. 1-2 ಸ್ಪೂನ್ ನೀವು ಮಾಮೂಲಿ ಸ್ಪೂನ್ ಯೂಸ್ ಮಾಡ್ಕೊ, 2 ಸ್ಪೂನ್ ಹಾಕ್ಕೊಂಡ್ರು ಸಾಕು. ಮತ್ತು ಇದು ರಿನ್ಸೈಡ್ ಲಿಕ್ವಿಡು. ಓಕೆ, ಇದು ಮತ್ತು ಸಾಲ್ಟು ಒಂದ್ಸಲ ಫಿಲ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ 20 ವಾಶ್ ಗಂಟು ಬರುತ್ತೆ. ಖಾಲಿ ಆದಾಗ ಇಂಡಿಕೇಟರ್ ಬರುತ್ತೆ, ಅವಾಗ ಫಿಲ್ ಮಾಡ್ಕೋಬೇಕು. ಇಲ್ಲಿ ಮ್ಯಾಕ್ಸ್ ಅಂತ ಬರ್ದಿದೆ, ಇಲ್ಲಿ ಫುಲ್ಲು ಫಿಲ್ ಆಗೋವರೆಗೂ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿದ್ಮೇಲೆ ಒಂದ್ಸಲ ಕ್ಲೋಸ್ ಮಾಡಿ, ಮತ್ತೆ ಯಾವಾಗ ಓಪನ್ ಮಾಡಿಬಿಡಿ, ಅದು ಇಂಡಿಕೇಟರ್ ಬಂದಾಗ ಓಪನ್ ಮಾಡಿ ಹಾಕ್ಕೊಳ್ಳಿ. ಓಕೆ, ಕ್ಲೋಸ್ ಮಾಡಿ. ಏನು ಹೇಳಿ, ಸ್ಟೀಮ್ದ ಇವೆಲ್ಲ ಸ್ಟೀಮ್ ಆಟೋಮೆಟಿಕ್ಕಾಗಿ ಬರುತ್ತೆ, ನಾನು ತೋರಿಸ್ತೀನಿ.